ಗ್ಯಾಸ್ ಗೀಸರ್ ಸೋರಿಕೆಯಾಗಿ ತಾಯಿ ಮತ್ತು ಮಗ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ನಡೆದಂತಹ ದುರ್ಘಟನೆ ಇದಾಗಿದೆ. ಚಾಂದಿನಿ 26 ವರ್ಷ ತಾಯಿ, ಯುವಿ 4 ವರ್ಷದ ಮಗು ಮೃತ ದುರ್ದೈವಿಗಳು ಅಂತ ಗುರುತಿಸಲಾಗಿದೆ. ಮಧ್ಯಾಹ್ನ ಸ್ನಾನಕ್ಕಂಥೇಳಿ ಚಾಂದಿನಿ ಮತ್ತು 4 ವರ್ಷದ ಮಗು ಯುವಿ ತೆರಳಿರ್ತಾರೆ. ಈ ವೇಳೆ ಗ್ಯಾಸ್ ಸೋರಿಕೆಯಾಗಿ ಇಬ್ಬರು ಕೂಡ ಅಸ್ವಸ್ಥರಾಗಿಬಿಡ್ತಾರೆ. ತತ್ಕ್ಷಣಕ್ಕೆ ಇಬ್ಬರನ್ನು ಕೂಡ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸೋ ಕೆಲಸ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಚಿಕಿತ್ಸೆ ಫಲಿಸದೆ ತಾಯಿ ಮತ್ತು ಮಗು ಇಬ್ಬರೂ ಕೂಡ ಬಲಿಯಾಗಿರುವಂತಹ ಘಟನೆ ನಡೆದಿರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಮಗು ಮತ್ತು ತಾಯಿಯ ಫೋಟೋ, ಮತ್ತೊಂದು ಕಡೆ ಕುಟುಂಬಸ್ಥರು ಈಗಾಗಲೇ ಆಸ್ಪತ್ರೆ ಮುಂಭಾಗಕ್ಕೆ ಬಂದಿರುವಂಥದ್ದು, ಜೊತೆಗೆ ಸಹಜವಾಗಿಯೇ ಕಣ್ಣೀರು ಕೂಡ ಇಡ್ತಾ ಇದ್ದಾರೆ. ಈ ಗ್ಯಾಸ್ ಗೀಸರ್ ಸೋರಿಕೆಯಿಂದ ತಾಯಿ ಮತ್ತು ಮಗು ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಸ್ವಸ್ಥಗೊಳ್ತಾರೆ. ತತ್ಕ್ಷಣಕ್ಕೆ ಗಾಬರಿಗೊಳಗಾದಂತಹ ಕುಟುಂಬಸ್ಥರು ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಮಾಡಿದರೂ ಕೂಡ ಚಿಕಿತ್ಸೆ ಫಲಿಸದೆ ಮಗು ಮತ್ತು ತಾಯಿ ಇಬ್ಬರು ಕೂಡ ಸಾವನ್ನಪ್ಪಿರುವಂಥದ್ದು. ನನಗೆ ಗೊತ್ತಾಗಿದ್ದು 4:20 ಸ್ನಾನಕ್ಕೆ ಹೋಗಿದ್ರು ಅಷ್ಟೇ ಸರ್. ಅದು ಬಿಟ್ಟರೆ ಇನ್ನೇನು ಆಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ಏನರಿಂದ ಆಗಿದೆ ಅಂದರೆ ಮನೇಲಿ ಗ್ಯಾಸ್ ಗೀಸರ್ ಯೂಸ್ ಮಾಡ್ತಾ ಇದ್ದೀವಿ ಸರ್. ಅದು ಬಿಟ್ಟರೆ ಬೇರೆ ಏನಿಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೇ ಗೊತ್ತಾಗೋದು. ಯಾರೂ ಮಾಹಿತಿ ಕೊಟ್ಟಿಲ್ಲ ಸರ್. 3:15 ಕಾಲ್ ಬರಬೇಕಾಯಿತು, ಮನೆಯಿಂದ ಬಂದಿಲ್ಲ. 4 ಗಂಟೆಗೆ ನಾನೇ ಕಾಲ್ ಮಾಡಿದೆ. 26 ವರ್ಷದ ಚಾಂದಿನಿ ಮತ್ತು 4 ವರ್ಷದ ಮಗು ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನ ಗೋವಿಂದರಾಜನಗರದಲ್ಲಿ ನಡೆದಂತಹ ಘಟನೆ ಮಧ್ಯಾಹ್ನ ಸ್ನಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಘಟನೆಯಾಗಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ತಡವಾಗಿ ವಿಚಾರ ಬೆಳಕಿಗೆ ಬಂದಿದೆ. ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲೇ ಇಬ್ಬರ ಉಸಿರು ಕೂಡ ನಿಂತಿರುವಂಥದ್ದು.